ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇದೇ ಸಂದರ್ಭದಲ್ಲಿ ಕನ್ನಡಪ್ರಭ ಪತ್ರಿಕೆ ವಿಶೇಷ ಪುರವಣಿಯನ್ನು ಬಿಡುಗಡೆ ಮಾಡಿದೆ. ಗವಿಸಿದ್ಧ ವೈಭವ ಅನ್ನುವಂಥ ವಿಶೇಷ ಪುರವಣಿಯನ್ನು ಬಿಡುಗಡೆ ಮಾಡಿದೆ. ಗವಿಸಿದ್ಧ ವೈಭವ ಪುರವಣಿಯ ಬಗ್ಗೆ ಗವಿಸಿದ್ದೇಶ್ವರ ಸ್ವಾಮೀಜಿ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನೋಡ್ತಾ ಇದ್ದೀರಿ ಕನ್ನಡಪ್ರಭದ ವಿಶೇಷ ಪುರವಣಿಯನ್ನು ಬಿಡುಗಡೆ ಮಾಡಿರುವಂಥ ದೃಶ್ಯ. ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಕರೆಯಲ್ಪಡುವಂಥ ಗವಿಸಿದ್ದೇಶ್ವರ ಜಾತ್ರೆ ಇವತ್ತು ಸಂಜೆ 5:30ಕ್ಕೆ ರಥೋತ್ಸವದ ಮುಖಾಂತರ ಅದ್ದೂರಿ ಚಾಲನೆಯನ್ನು ಪಡ್ಕೊಳ್ಳೋದಕ್ಕಿದೆ. 10 ಲಕ್ಷಕ್ಕೂ ಅಧಿಕ ಭಕ್ತರು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ. 6 ಎಕರೆ ಪ್ರದೇಶದಲ್ಲಿ ಬೃಹತ್ ದಾಸೋಹ ಭವನ ಕೂಡ ನಿರ್ಮಾಣ ಆಗಿದೆ. ರಥೋತ್ಸವದಲ್ಲಿ ಹಲವು ನಾಯಕರು ಕೂಡ ಭಾಗಿಯಾಗೋದಕ್ಕಿದ್ದಾರೆ. ಇದೇ ಸಂದರ್ಭದಲ್ಲಿ ಕನ್ನಡಪ್ರಭ ಪತ್ರಿಕೆ ಬಿಡುಗಡೆ ಮಾಡಿರುವಂಥ ವಿಶೇಷ ಪುರವಣಿ, ಅದರ ಬಗ್ಗೆ ಶ್ರೀಗಳು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಕರೆಯಲ್ಪಡುತ್ತೆ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ. 5ವರೆಗೆ ಇವತ್ತು ಸಂಜೆ ರಥೋತ್ಸವ ನಡೆಯೋದಕ್ಕಿದೆ. ಲಕ್ಷಾಂತರ ಭಕ್ತಾದಿಗಳು ಈ ರಥೋತ್ಸವವನ್ನು ಕಣ್ತುಂಬಿಸಿಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಇನ್ನು ಬಂದಂಥ ಭಕ್ತಾದಿಗಳಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನ ಕೂಡ ಮಠದ ವತಿಯಿಂದ ಮಾಡಲಾಗ್ತಾ ಇದೆ. ರಥ ರೆಡಿಯಾಗಿ ನಿಂತಿರುವಂಥ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. 5ವರೆಗೆ ರಥೋತ್ಸವ ನಡೆಯುತ್ತೆ. ನಾವೆಲ್ಲ ಕಿನ್ನಾಳ ಸದ್ಭಕ್ತರು ಸುಮಾರು ಒಂದು 100-150 ಜನ ಪ್ರತಿ ವರ್ಷ ಹೆಂಗಪ್ಪ ಅಂದ್ರೆ ಕಿನ್ನಾಳ ಕೊಪ್ಪಳಕ್ಕೆ ಪಾದಯಾತ್ರೆ ಮಾಡ್ತಾ ಇದೀವಿ ಸರ್. ಭಾರತದ ಕುಂಭಮೇಳ ಎಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ಗವಿಸಿದ್ದೇಶ್ವರ ಜಾತ್ರೆ ಇದು ಬರೀ ಕೇವಲ ಧಾರ್ಮಿಕ ಜಾತ್ರೆ ಅಲ್ಲ, ಇದು ಜನಜಾಗೃತಿ ಜಾತ್ರೆ. ಯಾಕಂತಂದರೆ ಶ್ರೀಗಳು ಬಂದ ಮೇಲೆ ಇಲ್ಲಿ ಶೈಕ್ಷಣಿಕ ರಂಗದಲ್ಲಿ ಸಾಕಷ್ಟು ಪ್ರಗತಿಯನ್ನು ಮಾಡಿದ್ದಾರೆ. ಆಮೇಲೆ ಇಲ್ಲಿ ಪ್ರತಿ ವರ್ಷ ಏನಪ್ಪ ಅಂತಂದರೆ ರಕ್ತದಾನ ಶಿಬಿರ, ಅಂಗಾಂಗ ದಾನ ಶಿಬಿರ ಮತ್ತು ಲಕ್ಷ ವೃಕ್ಷೋತ್ಸವ ಅನೇಕ ಕಾರ್ಯಕ್ರಮಗಳು ಮಾಡೋದ್ರ ಮೂಲಕ ಇದು ಜನಜಾಗೃತಿ ಜಾತ್ರೆ ಅಂತಂದು ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.